ನಮಸ್ಕಾರ ವೀಕ್ಷಕರೇ. ಸೊ ರಾಜನ್ ತಿಮ್ಮಯ್ಯ ಅವ್ರ ಕಡೆಯಿಂದ ಒಬ್ಬರು ಬೆನಿಫಿಟ್ ಪಡೆದವ್ರೆ. ಸೊ ಅವ್ರನ್ನ ನಾನು ಮಾತಾಡಿಸ್ತಾ ಇದ್ದೀನಿ. ಏನೆಲ್ಲ ಒಳ್ಳೇದಾಯಿತು ಅವ್ರು ಹೇಳಿ, ಅದಾದಮೇಲೆ ಯಾವ ಥರ ಅವ್ರ ಸಮಸ್ಯೆ ಇತ್ತು, ಯಾವ ಥರ ಪರಿಹಾರ ಮಾಡಿದ್ರು ರಾಜನ್ ತಿಮ್ಮಯ್ಯ ಅವ್ರು ಮಾತಾಡ್ತಾರೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಸೊ ನಿಮ್ಮ ವೃತ್ತಿ ಹೇಳ್ಬೋದಾ? ಹೇಳಿ, ಪರವಾಗಿಲ್ಲ. ಸೊ ಇವರೊಬ್ಬರು ಲಾಯರು, ಹಾಗಾಗಿ ಇವ್ರಿಗೆ ಸಾಮಾನ್ಯವಾಗಿ ಎಲ್ಲರಿಗೂ ತೊಂದರೆಗಳು ಮನುಷ್ಯ ಅಂದಮೇಲೆ ಇದ್ದೇ ಇರುತ್ತೆ. ಸೊ ಯಾವ ಥರ ತೊಂದರೆ ನಿಮಗೆ ಆಗಿತ್ತು ಮೇಡಮ್? ಏನಕ್ಕೆ ರಾಜನ್ ತಿಮ್ಮಯ್ಯ ಅವ್ರನ್ನ ಭೇಟಿ ಮಾಡಿದ್ರಿ? ನಮ್ ತಾಯಿಯವ್ರಿಗೆ ಸುಮಾರು 2014 ಅಲ್ಲಿ ಹುಷಾರಿರ್ಲಿಲ್ಲ. ಅಂದ್ರೆ ಅವ್ರಿಗೆ ಯಾರೋ ಬೊಬ್ಬೆ ಇಟ್ಕೊಟ್ಟಿದ್ರು ಅಂತ ಗೊತ್ತಾಯ್ತು ನಮ್ ವಿಚಾರ. ಸುಮಾರು ಖರ್ಚು ಮಾಡಿದ್ವಿ ಅವ್ರಿಗೆ, ಹಾಸ್ಪಿಟಲ್ ತೋರ್ಸಿದ್ವಿ, ಬೇರೆ ಕಡೆ ಎಲ್ಲ ಹೋಗಿದ್ವಿ ನಮ್ಗೆ. ಸೊ ಫೈನಲಿ ಇವ್ರು ನಮಗೆ ಸಿಕ್ಕಿದ್ರು, ಒಂದ್ ಇನ್ಸ್ಟಿಟ್ಯೂಟ್ ಅಲ್ಲಿ ಇವ್ರು ನಮಗ್ ಪರಿಚಯ ಆದ್ರು. ನಮ್ ತಾಯಿಗೆ ಅಚಾನಕ್ ಆಗಿ ನಮ್ ಮನೆಗ್ ಬಂದ್ರು ಒಂದಿನ. ಸೊ ನಮ್ ತಾಯಿಗೆ ಅವಾಗ ಹಣೆಲಿ ಒಂದ್ ಚಿಕ್ಕ ಬೊಬ್ಬೆ ಇತ್ತು, ಮೈಯೆಲ್ಲ ಬೊಬ್ಬೆ ಇತ್ತು, ಬಟ್ ಒಂದ್ ಚಿಕ್ಕ ಬೊಬ್ಬೆ ಹಣೆಲ್ ನೋಡಿದ್ರು. ಮಾರ್ನಿಂಗ್ ಬಂದ್ರು ಅವರು, ಬಂದ್ ಈವ್ನಿಂಗ್ ಅಷ್ಟೊತ್ತಿಗೆ ನಮ್ಗೆ ಅದೆಷ್ಟು ಹೆಂಗೆ ಕ್ಯೂರ್ ಆಯ್ತು ಅಂದ್ರೆ ತುಂಬಾ ನಮ್ಗೆ ಆಶ್ಚರ್ಯ ಆಯ್ತು. ಸೊ ಹಲೋ, ಒಂದೇ ದಿವಸದಲ್ಲಿ ಕ್ಯೂರ್ ಆಯ್ತು? ಹೌದು, ಮಾರ್ನಿಂಗ್ ಆಯ್ತು. ಮಾರ್ನಿಂಗ್ ಅದ್ ಬಂದ್ರು, ಅವ್ರು ಅಚಾನಕ್ ಆಗಿ ಬಂದಿದ್ರು ನಮ್ಗೆ. ಮಾರ್ನಿಂಗ್ ಬಂದ್ರು, ಈವ್ನಿಂಗ್ ಅಷ್ಟೊತ್ತಿಗೆ ಅದು ಫುಲ್ ಒಣಗಿ ಹೋಯ್ತು ನಮ್ಗೆ. ಸೊ ನಮ್ಗೆ ಅವಾಗ ಅವ್ರ ಮೇಲೆ ನಂಬಿಕೆ ಬಂತು. ನಾವು ಸುಮಾರು ಕಡೆ ತೋರ್ಸಿದ್ವಿ, ತುಂಬಾ ಖರ್ಚು ಮಾಡಿದ್ವಿ ನಮ್ಮ ಅಮ್ಮಂಗೆ. ಬೆಂಗಳೂರು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ, ಮತ್ತೆ ಹಾಗಲ್ವಾಡಿ ಅಂತೆ, ವೀರಭದ್ರ ಸ್ವಾಮಿ ದೇವಸ್ಥಾನ ಅಂತೆ, ಸುಮಾರು ಖರ್ಚು ಮಾಡಿದ್ವಿ. ಫೈನಲಿ ಇವ್ರು ನಮ್ಗೆ ಒಂದ್ ಸ್ವಲ್ಪ ದೇವ್ರು ಸಿಕ್ಕಂಗ್ ಸಿಕ್ಬಿಟ್ರು ನಮ್ಗೆ. ಸೊ ಅದ್ ಒಂದೇ ದಿನ ವಾಸಿ ಆಯ್ತು, ನಮ್ಗೆ ತುಂಬಾ ನಂಬಿಕೆ ಆಯ್ತು. ಆಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಆಮೇಲೆ ತುಂಬಾ ಮೈಯಲ್ಲೆಲ್ಲ ಸಿಕ್ಕಾಪಟ್ಟೆ ಬೊಬ್ಬೆ ಇತ್ತು, ಬ್ಲಡ್. ನಮ್ಮ ಮಮ್ಮಿಗೆ ವಿತೌಟ್ ಡ್ರೆಸ್ ಅಲ್ಲಿ ಕೂರಿಸ್ತಿದ್ವಿ. ಇವತ್ ನಮ್ಮ ಮಮ್ಮಿ ಹೇಗಿದ್ದಾರೆ ಅಂತ ಅಂದ್ರೆ ನೀವ್ ನೋಡಿದ್ರೆ ಆಶ್ಚರ್ಯ ಪಡ್ತೀರಾ. ನಮ್ಮಮ್ಮ ಇವತ್ತು ಊಟ ಮಾಡ್ತಾ ಇದಾರೆ, ಬದುಕಿದ್ದಾರೆ. ಇವತ್ತು ನಮ್ ಫ್ಯಾಮಿಲಿಗೆ ಒಂದು ನೆಲೆ ಇದೆ ಅಂತ ಅಂದ್ರೆ ನಮ್ ಸರ್ವೇ ಕಾರಣ. ಇವ್ರೊಂಥರ ನಮಗೆ ಗಾಡ್ ಫಾದರ್ ಇದ್ದಂಗೆ ಅಂತಾನೆ ಹೇಳ್ಬೋದು. ನಮಗ್ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಮತ್ತೆ ನಮ್ಮ ಮಮ್ಮಿಗೆ ಊಟ ಮಾಡಕ್ಕೆ ಒಂದ್ ಗ್ಲಾಸ್ ನೀರ್ ಕುಡಿಯಕ್ಕೂ ಆಗ್ತಿರ್ಲಿಲ್ಲ. ಆ ಟೈಮಲ್ಲಿ ಇವತ್ತು ಒಂಚೂರು ಖಾರ ತಿನ್ನಕ್ ಆಗ್ತಿರ, ಗ್ಲಾಸ್ ನೀರ್ ಕುಡಿಯಕ್ ಆಗ್ತಿರ್ಲಿಲ್ಲ. ಉರಿ, ಒಟ್ಟ, ರಕ್ತ, ಕೀವು. ಮತ್ತೆ ಇನ್ನೊಂದ್ ಇನ್ಸಿಡೆಂಟ್ ಅಂದ್ರೆ ನಮ್ಮಮ್ಮಂಗೆ ಆ ಕೀವು ಜಾಗದಲ್ಲಿ ಹುಳ ಬಂದ್ಬಿಟ್ಟಿತ್ತು. ಹುಳ ಬಂದ್ಬಿಟ್ಟಿತ್ತು. ನೈಟ್ ಟೈಮ್ ಕಾಲ್ ಮಾಡಿದೆ, ಹಿಂಗ್ ಹುಳ ಆಗಿದೆ ಸರ್ ಅಂತ. ಅವತ್ತಿನ ದಿವಸ ಏನ್ ಇರ್ಲಿಲ್ಲ ನಮ್ಮ ಹತ್ರ ಅವತ್ತು. ಆಮೇಲೆ ನಮ್ಮನ್ನ ಯಾರಾದ್ರೂ ಕಳ್ಸಿ ಏನಾದ್ರು ಕಟ್ಕೊಳಿಸ್ತೀನಿ ಅಂದ್ರು. ಅವ್ರು ಕಳ್ಸಿದ್ರು, ನಮಗ್ ಅದು ಕಟ್ಕೊಳಿಸಿದ್ರು. ನೀವ್ ನಂಬಲ್ಲ, ಬೆಳಗ್ಗೆ ನಾನು 9 ಗಂಟೆಗೆ ಅವ್ರು ನಮ್ಗೊಂದು ಇದನ್ ಕಟ್ಕೊಳ್ಸ ಐಟಮ್ಸ್, 12 ಗಂಟೆ ಅಷ್ಟೊತ್ತಿಗೆ ಆ ಹುಳ ಇಲ್ಲ. 2-3 ಅವರಲ್ಲೇ ಕ್ಲಿಯರ್ ಆಗೈತೆ. ಹೌದು, ಕ್ಲಿಯರ್ ಆಗಿದೆ. ಒಂದ್ ಹುಳ ಇಲ್ಲ, ನಾವು ಕಣ್ಣಾರೆ ಕಂಡಿದ್ದು. ಇವತ್ತು ಯಾರು ಏನಾದ್ರು ಹೇಳಿ ಅವ್ರ ಬಗ್ಗೆ, ಯಾರು ಏನ್ ಹೇಳಿದ್ರು ತಲೆ ಕೆಡ್ಸ್ಕೊಳಲ್ಲ. ಬಟ್ ನಮ್ಗಂತೂ ತುಂಬಾ ಬೆನಿಫಿಟ್ ಆಗಿದೆ. ನಮ್ಮ ಅಮ್ಮಂಗೆ ಹೆಲ್ಪ್ ಆಗಿದೆ. ನಮ್ ಡ್ಯಾಡಿ ಆಕ್ಸಿಡೆಂಟ್ ಆಗಿತ್ತು ಆ ಟೈಮ್ ಅಲ್ಲಿ. ಇವನ್ ನನ್ ಗಂಡಂಗೆ ಸ್ಟ್ರೋಕ್ ಆದಾಗ ಹೆಲ್ಪ್ ಮಾಡಿದ್ದಾರೆ. ಜಾಸ್ತಿ ಆಗೈತಲ್ಲ ಮೇಡಮ್? ನಮಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದೆ. ನನ್ ಗಂಡನ್ ಸ್ಟ್ರೋಕ್ ಇದ್ದಿದ್ದು ಹೇಳಿದ್ರು. ಇದೇನ್ ಅಂತ ಕೇಳಿದ್ವಿ ನಾವು. ಸರಿ ಮಾಡ್ತೀನಿ ಬಿಡ, ಆಗುತ್ತೆ ಬಿಡ, ನನ್ ಕೈಲಿ ಆಗುತ್ತೆ ಬಿಡ, ನಾನ್ ಮಾಡ್ಕೊಡ್ತೀನಿ ಬಿಡ ಅಂತ ಹಂಗಂಗೆ ಭರವಸೆ ಕೊಟ್ರು. ಹಂಗಂಗೆ ಮುಗ್ದೋಯ್ತು. ಇವನ್ ನಮ್ಮ ಅಕ್ಕಂಗೆ, ನಮ್ಮಕ್ಕ ಇವತ್ತು ಇರ್ತಾನೆ ಇರ್ಲಿಲ್ಲ. ನಮ್ಮ ಅಕ್ಕಂಗೆ ಮೈಯೆಲ್ಲ ಉರಿ ಬೆಂಕಿ ಅಂತಾಳೆ, ಉರಿ ಅಂತಾಳೆ. ನಮ್ಮ ಅಕ್ಕಂಗ್ ಕ್ಲಿಯರ್ ಮಾಡ್ಕೊಟ್ರು. ನಾವಂತೂ ಅವ್ರನ್ನ ನಂಬಿದೀವಿ, ಅವ್ರ ಪೂಜೆ ಮಾಡೋ ದೇವ್ರನ್ನ ನಂಬಿದೀವಿ. ಇವತ್ತು ನಮ್ಮ ಮನೇಲಿ ಹೆಸರು ಹೇಳ್ಕೊಂಡು ಆ ದೇವ್ರನ್ನ ಪೂಜೆ ಮಾಡ್ತೀವಿ. ಇವತ್ ನಮ್ಮಮ್ಮ ಚೆನ್ನಾಗಿದ್ದಾರೆ, 4 ಕಡೆ ಓಡಾಡ್ತಾರೆ, ಚೆನ್ನಾಗಿ ಊಟ ಮಾಡ್ತಾರೆ. ಸೊ ಬಿಕಾಸ್ ಆಫ್ ರಾಜ ಸರ್ ಓನ್ಲಿ. ಸೂಪರ್. ನೀವು ಯಾವ ಕೋರ್ಟ್ ಅಲ್ಲಿ ಇದು ಮಾಡ್ತಾ ಇರೋದು ಈಗ? ನಂದು ಮ್ಯಾಜಿಸ್ಟ್ರೇಟ್, ಮೇವಾಲ, ನಾನ್ ರೆಗ್ಯುಲರ್. ಅವ್ನ್ ಮೋರೋವರ್ ಅವ್ರು ನನ್ಗೆ ಎಲ್ಲಾ ತರ ಹೇಳಿದ್ರು, ನಿನ್ ಲೈಫ್ ಅಲ್ಲಿ ಹಿಂಗೆ ಆಗುತ್ತೆ ಅಂದ್ರು. ಅವ್ರು ಹೆಂಗ್ ಹೇಳಿದ್ರು ಹಂಗಂಗೆ ಆಗಿದೆ. ಅಂದ್ರೆ ಫುಲ್ ನಿಮ್ಮ ಫ್ಯಾಮಿಲಿನೇ ಅವ್ರಿಗೆ ಅಂದ್ರೆ ಒಂದು ಯಾವ್ದೋ ತೊಂದರೆಗೆ ಸಿಕ್ಕಾಕೊಂಡಿತ್ತು ನಿಮ್ಮ ಫ್ಯಾಮಿಲಿ ಅನ್ನೋ ತರ ಕಾಣಿಸ್ತದ ನೀವು ಹೇಳಿದ ವಿಚಾರ ನೋಡಿದ್ರೆ. ಸಿಕ್ಕಾಪಟ್ಟೆ ನಮ್ಮ ಅಮ್ಮಗೆ ಆಸ್ತಿ ವಿಚಾರದಲ್ಲಿ ನಮ್ಮ ಅವ್ರ ತಂದೆನೇ ಕೈ ಕೊಟ್ಬಿಟ್ಟಿದ್ರು. ಅವ್ರ ತಂದೆ ಕಡೆಯವರು, 2ನೇ ವೈಫ್ ಕಡೆಯವ್ರು ಕೈ ಕೊಟ್ಟಿದ್ರು. ತುಂಬಾ ಖರ್ಚು ಮಾಡಿದೀವಿ, ತುಂಬಾ ದುಡ್ಡು ಸುತ್ತಿದೀವಿ, ಮತ್ತೆ ಎಲ್ಲಾ ಕಡೆನೂ ಹೋಗಿದೀವಿ. ನಮ್ಗ ಅದೇನಪ್ಪ ದೇವ್ರು ಸಿಕ್ಕದಂಗ್ ಸಿಕ್ಕಿದ್ರು. ಅಚಾನಕ್ ಆಗಿ ಪರಿಚಯ ಆದ್ರು. ಅಚಾನಕ್ ಆಗಿ ನಮ್ ಫ್ಯಾಮಿಲಿಲಿ ಒಬ್ಬ ಮೆಂಬರ್ ಆದ್ರು. ನಮಗ್ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಮತ್ ಅವ್ರು ಏನ್ ಗೊತ್ತಾ, ಅವ್ರು ದುಡ್ಡಿಗೆ ಅಂತ ಮಾಡೋರು 1000 ಜನ ಇರ್ತಾರೆ, ಬೇಜಾನ್ ಹೇಳ್ತಾರೆ. ಬಟ್ ನಮ್ ಸರ್ ನಮ್ನ ಯಾವತ್ತೂ ಆತರ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ಅವ್ರಿಗೆ ಏನ್ ಗೊತ್ತಾ, ನಾವ್ ಕಷ್ಟದಲ್ಲಿ ಇದೀವಿ, ನಾವ್ ನೊಂದಿದೀವಿ, ಅವ್ರಿಗೆ ಪರಿಹಾರ ಕೊಡ್ಬೇಕಷ್ಟೇ ಅವ್ರ ಮೈಂಡ್ ಸೆಟ್. ನಾವ್ ಇವತ್ತವರೆಗೂ ಅವ್ರು ಏನಿಗೂ ಕಳ್ಕೊಂಡ್ಲಿಲ್ಲ. ನಮ್ಗೆ ಫ್ರೀ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತೆ ಅವ್ರು ಏನ್ ಡಿಮ್ಯಾಂಡೇ ಇಲ್ಲ ಅವ್ರ ಕಡೆ. ಹಿಂಗೆ ಕೊಡಿ ಹಂಗೆ ಕೊಡಿ ಡಿಮ್ಯಾಂಡೇ ಇಲ್ಲ. ನಿಮ್ ಸೇವೆ ಏನಿದೆಯೋ ಅದು ಅಷ್ಟೇ, ಆ ದೇವ್ರಿಗೆ ಕೊಡಿ ಅಷ್ಟೇ. ನನಗ್ ಕೊಡ್ಬೇಡಿ, ದೇವ್ರಿಗೆ ಕೊಡಿ. ನಮ್ ಮನ್ಸಾಕ್ಷಿಗೆ ಒಪ್ಪು ಅಂತ ಕೊಡ್ತೀವಿ ಅಷ್ಟೇ ನಾವು. ಆ ದೇವ್ರಿಗೆ ಕೊಡ್ತೀವಿ. ಅವ್ರು ಅಂತ ಏನ್ ಎಕ್ಸ್ಪೆಕ್ಟ್ ಮಾಡಲ್ಲ, ಎಕ್ಸ್ಪೆಕ್ಟ್ ಮಾಡೋ ಮನುಷ್ಯನೂ ಅಲ್ಲ. ಅವ್ರು ತುಂಬಾ ಡೌನ್ ಟು ಅರ್ತ್.
ಸೊ ಏನೇ ಅಪಪ್ರಚಾರ ಅವ್ರ ಬಗ್ಗೆ ಏನು ಇಲ್ಲ. ನಮ್ಗಂತೂ ತುಂಬಾ ಹೆಲ್ಪ್ ಆಗಿದೆ. ನಮ್ಮ ಮಮ್ಮಿ, ನಮ್ ಡ್ಯಾಡಿ, ಇವನ್ ನನ್ ಮಗು ವಿಚಾರದಲ್ಲೂ ಅಷ್ಟೇ. ನನಗೆ ಮಗು ಆಗಲ್ಲ ಅಂದಾಗ, ಆಮೇಲೆ ನನ್ಗೆ ಒಂದ್ ಮಗು ಸತ್ತೋಯ್ತು ಅದು ಅಂದಾಗ, ನನ್ಗೆ ಈಗಿರೋ ಮಗುಗೂ ಪ್ರಾಬ್ಲಮ್ ಇತ್ತು. ಈಗಿರೋ ಮಗುಗೂ ತಗ್ಸ್ಬಿಡಿ, ಅದು ಮೂಗ್ ಸರಿ ಇಲ್ಲ ಅಂತ, ಡೆವಲಪ್ ಆಗಿಲ್ಲ ಅಂತ ಹೇಳಿದ್ರು. ಸೊ ಇವ್ರು ನನ್ಗೆ ಏನೋ ಹೇಳಿದ್ರು, ಮಾಡಿದ್ವಿ ಅದನ್ನ. ಸೊ ಇವತ್ ನನ್ ಮಗಳು ಸೂಪರ್ ಆಗಿದ್ದಾಳೆ, ಅಬ್ನಾರ್ಮಲ್ ಆಗ್ತದೆ ಅಂತ ಡಾಕ್ಟ್ರೇ ಹೇಳಿದ್ರು. ನಮ್ಗೆ ವೈದ್ಯಕೀಯದಲ್ಲೂ ಆಗ್ದಿರೋಂತ ಕೆಲ್ಸನ ನಮ್ ರಾಜು ಸರ್ ಖಂಡಿತ ಮಾಡ್ಕೊಟ್ಟಿದ್ದಾರೆ. ಸುಮ್ನೆ ಏನೋ ನಾವೇನೋ ಖಾಲಿ ಬಿಲ್ಡಪ್ ಹೇಳೋದಲ್ಲ. ನಮ್ಮ ಜೀವನದಲ್ಲಿ, ನಮ್ಮ ಲೈಫ್ ಅಲ್ಲಿ, ನನ್ನ ಫ್ಯಾಮಿಲಿಲಿ, ಇವನ್ ನಮ್ ಚಿಕ್ಕಮ್ಮಯಿಂದ ಹಿಡಿದು ಪ್ರತಿಯೊಬ್ಬರಿಗೂ ತುಂಬಾ ಹೆಲ್ಪ್ ಆಗಿದೆ. ನಾವ್ ಡೈರೆಕ್ಟ್ ಆಗಿ ಬಂದು ಅವ್ರ ಬಗ್ಗೆ ಹೇಳಿ ಅಂದ್ರೆ ಹೇಳ್ತೀವಿ. ಯಾರೇ ನಾಯಿಗಳು ಏನೇ ಬೊಗಳ್ಕೊಂಡ್ರು ವಿ ಡೋಂಟ್ ಕೇರ್ ಅಷ್ಟೇ. ಕಂಪ್ಲೀಟ್ ನಿಮ್ಮ ಕುಟುಂಬಕ್ಕೆ ಸಾಕಷ್ಟು ಹೆಲ್ಪ್ ಆಗೈತೆ. ಸಾಕಷ್ಟು ಅಂದ್ರೆ ಸಾಕಷ್ಟು ಹೆಲ್ಪ್. ಇವನ್ ನಮ್ಮ ಅಮ್ಮನ್ ಇವತ್ ನೋಡ್ಬಿಟ್ರೆ ನೀವ್ ಆಶ್ಚರ್ಯ ಪಟ್ಬಿಡ್ತೀರಾ. ಹಿಂಗಿದ್ದವ್ರು ಹಿಂಗಾದ್ರ. ಇವನ್ ನಮ್ಮ ಅಮ್ಮನ್ ವಿತೌಟ್ ಡ್ರೆಸ್ ಕೂರಿಸ್ತಿದ್ವಿ. ನಾಳೆ ಕಡೆ ಸೊಳ್ಳೆ ಪರ್ದೆ ಕೊಟ್ಬಿಟ್ಟು ಒಂದ್ ಗ್ಲಾಸ್ ನೀರ್ ಕುಡಿಯಾಗೆ, ಒಂದ್ ಗಂಜಿ ಕುಡಿತಿರ್ಲಿಲ್ಲ. ಇವತ್ ನಮ್ಮ ಅಮ್ಮ ಇರೋದ್ ನೋಡ್ರೆ ಸಿಕ್ಕಾಪಟ್ಟೆ ಆಶ್ಚರ್ಯ ಪಡ್ತಾರೆ. ಯಾವ ತರದ್ದು ನಿಮ್ಗೆ ತೊಂದರೆ ಮಾಡಿದ್ರು ಅನ್ನೋದೇನಾದ್ರು ನಿಮ್ಗೆ ಐಡಿಯಾ ಇದೆಯಾ? ಗೊತ್ತಿದೆ? ಅದು ನಮ್ ಸರ್ನ ನಾವ್ ಕೇಳಿದ್ವಿ. ಒಂದ್ಸಲಿ ಬೊಬ್ಬೆ ಇಟ್ಕೊಟ್ಟಿದ್ದಾರೆ ಅಂತ ಹೇಳಿದ್ರು ನಮ್ಗೆ. ಅದು ಬೊಬ್ಬೆ ಹಂಗೆ ಇತ್ತು. ಮತ್ತೆ ಕಾಲು ಕೀವು, ಮೈಯಲ್ಲಿ ಬ್ಲಡ್, ಒಂದ್ ಚೂರು ಜಾಗನೇ ಇರ್ಲಿಲ್ಲ ನಮ್ಮ ಅಮ್ಮಂಗೆ ಬಾಡಿಲಿ. ಚೂಸ್ತೀನಿ ಅದು ಫುಲ್ ಎಲ್ಲ ಬೊಬ್ಬೆ ಆಗಿತ್ತು. ತುಂಬಾ ಕಷ್ಟ ಅನುಭವಿಸಿದ್ದಾರೆ. ತುಂಬಾ ಕಷ್ಟ ಅಂದ್ರೆ ತುಂಬಾ ಕಷ್ಟ ಅನುಭವಿಸ್ಬಿಟ್ಟಿದೀವಿ ನಾವು. ಮತ್ತೆ ಇವ್ರು ಇರ್ಲಿಲ್ಲ ಅಂದ್ರೆ, ವಿತೌಟ್ ರಾಜು ಸರ್ ನಮ್ಮಮ್ಮ ಇವತ್ತು ಇರ್ತಿರ್ಲಿಲ್ಲ. ಸೊ ತುಂಬಾ ಬೆನಿಫಿಟ್ ಆಗೈತೆ. ಸಾಕಷ್ಟು ಕೆಲವು ಅಂದ್ರೆ ಟೈಟ್ ಪರಿಸ್ಥಿತಿಗಳಲ್ಲಿ ರಕ್ಷಣೆ ಮಾಡಿಕೊಟ್ಟಿದ್ದಾರೆ. ತುಂಬಾ ಇಲ್ಲಾಂದ್ರೆ ಜೀವಗಳಿಗೆ ಹಾನಿ ಆಗೋದು ಏನೋ. ಸೊ ಎಲ್ಲ ರಕ್ಷಣೆ ಆಗಿ ಸೇಫ್ ಆಗಿದೆ ಕುಟುಂಬ. ಹೌದೌದು. ಓಕೆ. ಇವತ್ ನಮ್ಮ ಮಮ್ಮಿ ಬದುಕಿದಾರೆ ಅಂದ್ರೆ ಅವರಿಂದ, ನಮ್ ಡ್ಯಾಡಿ ಹಂಗಲ್ಲ ಯಾರನ್ನೂ ನಂಬೋದಿಲ್ಲ. ಅವ್ರು ನಂಬಿದ್ದಾರೆ ಅಂತಂದ್ರೆ ನೀವೇ ಲೆಕ್ಕ ಹಾಕೊಳ್ಳಿ. ಇವನ್ ಬೇಕಾದ್ರೆ ನಾವ್ ನಮ್ಮ ಅಮ್ಮನ್ ಬೇಕಾದ್ರೆ ಕರ್ಕೊ ಬರ್ತೀವಿ, ತೋರಿಸ್ತೀವಿ. ನಮ್ಮಮ್ಮ ಮಾತಾಡ್ತಾರೆ. ಇವತ್ ನಮ್ಮಮ್ಮ ಊಟ ಮಾಡ್ತಿರ್ಲಿಲ್ಲ ಪಾಪಾಜಿ, ಅವ್ರಿಗೆ ಊಟ ಮಾಡಕ್ ಆಗ್ತಿರ್ಲಿಲ್ಲ. ಈಗ ರೀಸೆಂಟ್ ಆಗಿ ನೆನ್ನೆನೂ ಬಂದು ರಾಜನ ಮೀಟ್ ಮಾಡ್ಕೊಂಡು ಈಗ ನಮ್ಮಮ್ಮ ಹೇಗಿದಾರೆ ಗೊತ್ತಾ. ಏನಪ್ಪಾ ನಮಗ್ ತುಂಬಾ ಹೆಲ್ಪ್ ಆಗಿದೆ. ಓಕೆ, ಒಳ್ಳೇದಾಗ್ಲಿ ಮೇಡಮ್. ಓಕೆ, ನಮಸ್ಕಾರ. ಅದೇನ್ ಸರ್ ಅದು ಬೊಬ್ಬೆ ಏಟು ಯಾವ ತರ, ಅದು ಏನ್ ತೊಂದರೆ, ಯಾವ ತರ ಪ್ರಯೋಗ ಆಗಿತ್ತು ಇವ್ರ ಕುಟುಂಬಕ್ಕೆ? ಅದು ಗುಪ್ತ ವಿಚಾರ. ಅದು ಹಂಗೆ ಅದೊಂದು ವಿಚಾರ ಗುಪ್ತವಾಗಿರಲಿ. ಏಕೆಂದರೆ ಅವ್ರ ಫ್ಯಾಮಿಲಿ ಏನಂದರೆ ಶಿವಮೊಗ್ಗ ಸೈಡು. ಇವ್ರ ತಾಯಿ ತವ್ರ ಮನೆ, ಇವ್ರ ತಾಯಿಯವರು ಶಿವಮೊಗ್ಗದಲ್ಲಿ ಆಸ್ತಿ ವಿಚಾರವಾಗಿ ಕಿತ್ತಾಟ ಬಂದಿತ್ತು. ಕಿತ್ತಾಟ ಬಂದರೆ ಆ ಕಡೆ ಗೊತ್ತು ನಿಮಗೆ, ಮಲೆನಾಡು ಚೌಡಿ, ಶಿವಮೊಗ್ಗ ಸೈಡು ಎಲ್ಲ ಅಲ್ಲಿ ತುಂಬ ಕೆಲಸ ಕೊಟ್ಬಿಟ್ಟಿದ್ರು ಇವ್ರಿಗೆ. ಸರ್ ಇವ್ರು ಮಾತಾಡಿದ್ರಲ್ಲ, ಇವ್ರು ಬಂದು ಈಗ ಅಡ್ವೊಕೇಟ್. ಇವ್ರ ತಂದೆ ಬಂದು ಸಬ್ ಇನ್ಸ್ಪೆಕ್ಟರ್ ಸರ್. ಸೂಪರ್. ಇವ್ರ ಫ್ಯಾಮಿಲಿ ಎಲ್ಲ ಗೌರ್ಮೆಂಟ್ ಎಂಪ್ಲಾಯೀಸೇ ಸರ್. ಇರೋರೆಲ್ಲ ದೊಡ್ಡ ಮಟ್ಟದಲ್ಲಿ ಇರೋರೆ ಸರ್. ಇದು ಇವ್ರ ತಾಯಿಗೆ ಒಂದು ಮೈಯಲ್ಲಿ ಇಷ್ಟಾಗಲ ಜಾಗ ಇಲ್ದಂಗೆ ಓಪನ್ ಆಗಿತ್ತು ಬಾಡಿ ಎಲ್ಲ. ಬೊಬ್ಬೆ ಕಿವು ರಕ್ತ ತೊಟ್ಟಿಗ್ತಾ ಇತ್ತು. ಎಷ್ಟೋ ಕಡೆ ತೋರಿಸಿದ್ದೀನಿ ಅಂತ ಅವ್ರು ಹೇಳಿದ್ರು. ಹಾಸ್ಪಿಟಲ್ 28-30 ಲಕ್ಷ ಖರ್ಚು ಮಾಡಿದ್ರು. ಎಲ್ಲಿ ಏನೂ ಕೂಡ ಆಗಿಲ್ಲ ಅಂತ ಸಮಯದಲ್ಲಿ ಬೇರೆ ಬೇರೆ ದೇವಸ್ಥಾನದಲ್ಲಿ ರಾತ್ರಿ ಎಲ್ಲ ಹಾಸ್ಕೊಂಡು ಮಲ್ಕೊಂಡಿದ್ದಾರೆ ಅಲ್ಲೇನೆ, ವಾಸಿ ಆಗುತ್ತೆ ಅಂತ. ಆಮೇಲೆ ನನ್ನ ಪರಿಚಯ ಆಗಿ ಅಚಾನಕ್ಕಾಗಿ ಅವ್ರ ಮನೆಗೆ ಒಂದಿನ ಹೋಗಿ ನೋಡಿ ಕ್ಲಿಯರ್ ಮಾಡಿಕೊಡ್ತೀನಿ ಬಿಡಿ ನಾನು ಒಂದೇ. ಕ್ಲಿಯರ್ ಮಾಡಿಕೊಟ್ಟೆ. ಇವತ್ತು ಏನಿದೆ ಅವ್ರ ಫ್ಯಾಮಿಲಿ ಪೂರ, ಅವತ್ತು ಆಚೆ ಮನುಷ್ಯ ಇಲ್ಲ ಬಿಡಿ ಮುಗೀತು ಅಂತ ಹೇಳಿ ಮಾತಾಡ್ತಾಯಿದ್ರು ನಿಂತ್ಕೊಂಡು. ಇವತ್ತು ಅವ್ರೊಂದು ಮಾತು ಹೇಳಿದ್ರು, ಈ ನನ್ನ ಮಗಳಿಗೆ ಇನ್ನೂ ಮದುವೆ ಆಗಿಲ್ಲಪ್ಪ, ಇವ್ರ ತಲೆ ಮೇಲೆ 1-2 ಅಕ್ಕಿ ಕಾಳು ಹಾಕೋವರೆಗೂ ಬದುಕಿಸು ಸಾಕು ನನ್ನ ಅಂದರು. ಸೊ ಅವತ್ತಿನ ಪರಿಸ್ಥಿತಿ. ಇವತ್ತು ಇವ್ರಿಗೆ ಮದುವೆ ಆಯಿತು, ಮಕ್ಕಳಾಯಿತು, ಎಲ್ಲ ಆಯಿತು, ಆರೋಗ್ಯವಾಗಿದ್ದಾರೆ ಇವತ್ತು ಕೂಡ. ತಾಯಿ ನಮ್ದವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ಅವತ್ತು ಅವ್ರಿಗಾಗಿದ್ದ ಪರಿಸ್ಥಿತಿ ನಾನು ಹೇಳೋದು, ವಿದ್ಯೆ ಕಲ್ತವ್ರು ಯಾರಾದರೂ ಆಗಲಿ ತನ್ನ ಶತ್ರು ಕೂಡ ಕೆಲಸ ಮಾಡಬಾರ್ದು. ದುಡ್ಡಿಗಾಗಿ ಅಲ್ಲ, ತನ್ನ ಶತ್ರು ಕೂಡ ಕೆಲಸ ಮಾಡಬಾರ್ದು. ಆ ಕೆಲಸ ಮಾಡಿದ್ದಿದ್ದು ಅವ್ರಿಗೆ ತುಂಬ ಡೇಂಜರ್. ಅಂದರೆ ಸರ್ ನೀವು ಯೋಚನೆ ಮಾಡಿ ಸರ್, ಅವ್ರು ಹೇಳ್ತಾ ಇದ್ದಾರೆ ಮೈ ಮೇಲೆ ಒಂದಿಷ್ಟಾಗಲ ಬಟ್ಟೆ ಇಲ್ದಂಗೆ ಕೂರಿಸಿರೋರು ಚೇರ್ ಹಾಕಿ. ಅದೇನೇ ನೋಡೋಕ್ಕೆ ಕೇಳೋಕ್ಕೇನೆ ಚೆನ್ನಾಗಿಲ್ಲ. ಹಂಗಿರ್ಬೇಕಾದ್ರೆ ಅದನ್ನು ಇವತ್ತು ಕ್ಯೂರ್ ಮಾಡಿ ನಾರ್ಮಲ್ ಮನುಷ್ಯನ ಥರ ಆರಾಮಾಗಿ ಓಡಾಡಿಕೊಂಡು ಎಲ್ಲರ ಜೊತೆ ಜೀವನ ಮಾಡ್ತಾ ಇದ್ದಾರೆ. ನೆನಪಾಗ್ತಿದ್ದಂಗೆ ಪಟ್ಟಂತ ಬಂದು ಆ ತಾಯಿ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ನಿನ್ನೆ ಕೂಡ ಬಂದರು ಪೂಜೆ ಮಾಡಿಸ್ಕೊಂಡ್ರು, ತಾಯಿಗೆ ನಮಸ್ಕಾರ ಮಾಡಿಬಿಟ್ಟು ಹೋದರು. ಸೊ ಇವು ಅಂದರೆ ಇದು ಪ್ರಯೋಗ ಹೆಸರು ಹೇಳೋದು ಬೇಡ ಅಂತೀರಾ? ಪ್ರಯೋಗದ ಹೆಸರದು ಪೂರ್ತಿ ಕಸುಬು ಗೊತ್ತಿರೋನಿಗೆ ಮಾತ್ರ ಗೊತ್ತು ಸರ್ ಆ ವಿಚಾರ. ಅದು ಬೊಬ್ಬೇಟು ಅಂತ ಹೇಳಿ ಸರ್. ಅದು ಈ ಕೆಲವು ದುಷ್ಟಶಕ್ತಿಗಳನ್ನ ಪ್ರಯೋಗ ಮಾಡೋರು ಬೊಬ್ಬೇಟು ಅಂತ ಹೊಡಿತಾರೆ.
ಓಕೆ, ಅದಕ್ಕೊಂದು ಆ ನೇಮ್ ಇಟ್ಟವ್ರೆ. ಅದಕ್ಕೆ ಬೊಬ್ಬೇಟು ಅಂತ ಹೆಸರಿಟ್ಟಿದ್ದಾರೆ. ಅದನ್ನು ಮಂತ್ರಶಕ್ತಿಯಿಂದನೂ ಕ್ಯೂರ್ ಮಾಡ್ಬೋದು, ಗಿಡಮೂಲಿಕೆ ಔಷಧಿಯಿಂದನೂ ಕ್ಯೂರ್ ಮಾಡ್ಬೋದು, ಎರಡನ್ನೂ ಬಳಸಬೇಕಾಗತ್ತೆ. ಕೆಲವೊಂದು ಏನು ಅಂದರೆ ಈ ಉರಿ ಹಬ್ಬೆ ಬರುತ್ತೆ ಬಾಡಿನಲ್ಲಿ, ಅದು ಯಾವ ಇಂಜೆಕ್ಷನ್ ಕೊಟ್ಟರು ಏನು ಮಾಡಿದ್ರು ಕೂಲ್ ಆಗಲ್ಲ ಬಾಡಿ. ಉರಿ ಹಬ್ಬೆ ಬರ್ತಾ ಇರುತ್ತೆ, ಸ್ಕಿನ್ನು ಉದುರುತ್ತಾ ಇರುತ್ತೆ, ಚರ್ಮ ಓಕೆ ಕೆಳಗಡೆ ಕೀವು ರಕ್ತ ಹರಿತಾ ಇರುತ್ತೆ. ಅದನ್ನು ಕ್ಯೂರ್ ಮಾಡಲಿಕ್ಕೋಸ್ಕರ, ಆ ತಣ್ಣಗೆ ಮಾಡಲಿಕ್ಕೋಸ್ಕರ ನಾವು ವಾಯುದೇವನ ಮಂತ್ರ ಹಾಕಬೇಕು. ಅಂದರೆ ಗಾಳಿನಲ್ಲಿ ತಣ್ಣಗೆ ಗಾಳಿ ಬೀಸಿ ಅದು ಬಾಡಿ ತಣ್ಣಗಾಗೋ ಥರ ಮಂತ್ರಶಕ್ತಿ ಇದೆ. ಅದನ್ನ ಮಂತ್ರ ಹಾಕಿ ಆ ಉರಿ ಹಬೆನೇ ಇಳಿಸ್ಬೇಕು. ಗಾಯ ವಾಸಿ ಮಾಡಲಿಕ್ಕೋಸ್ಕರ ಗಿಡಮೂಲಿಕೆಗಳನ್ನ ಬಳಸಬೇಕು. ನೀವೇನೋ ಕಳಿಸಿದ್ರಿ, ಕೊಟ್ಟರು, ಅದು ತೊಗೊಂಡಾದ್ಮೇಲೆ ಇಮ್ಮಿಡಿಯೇಟಾಗಿ ಅದು ಕಮ್ಮಿ ಆಯಿತು ಅಂತ ಹೇಳಿದ್ರು. ಏನು ಕಳಿಸಿದ್ರಿ? ಅದು ಗಿಡಮೂಲಿಕೆ ಔಷಧಿನ ರೆಡಿ ಮಾಡಿ ಇಟ್ಟಿರ್ತೀವಿ ಸರ್ ಕೆಲವೊಂದು ವಿಚಾರಕ್ಕೆ. ಅದನ್ನು ಕಳಿಸ್ತಿದ್ದಂಗೆ ಜೊತೆಗೆ ಆ ಮನೆಗೆ ಆ ಏನು ನೆಗೆಟಿವ್ ಎನರ್ಜಿ ಇದೆ, ದುಷ್ಟಶಕ್ತಿಗಳಿದೆ, ಅವನ್ನ ಆಚೆ ಓಡಿಸ್ಬೇಕು ಅಂದ್ರೆ ನಾವು ಅಲ್ಲಿಗೊಂದು ದೈವಶಕ್ತಿನ ಕಳಿಸ್ಬೇಕಾಗತ್ತೆ. ಆ ದೈವಶಕ್ತಿನ ನಾನು ದೇವತೆ ಕುಂಕುಮ ಕಳಿಸಿದ್ದೆ ಅಷ್ಟೇ ಸರ್. ನಾನು ದೇವತೆ ಕುಂಕುಮ ಮನೆಗೆ ಹೋಗ್ತಿದ್ದಂಗೆ ಆ ಮನೆ ಸಮಸ್ಯೆ ಪರಿಹಾರ ಆಯಿತು. ಅಂದರೆ ಇವರಲ್ಲಿ ಎಂಟ್ರಿ ಆಗಿದ ತಕ್ಷಣ ಅಲ್ಲಿದ್ದ ದುಷ್ಟಶಕ್ತಿಗಳು ಆಚೆ ಹೋಗಲೇಬೇಕು. ಇವತ್ತು ನಾವು ಯಾರಿಗೂ ಕೂಡ ನನ್ನ ದೇವಸ್ಥಾನಕ್ಕೆ ಬಂದಿರೋರು ಎಷ್ಟೋ ಜನಕ್ಕೂ ಕೂಡ ಯಾವತ್ತೂ ನನ್ನ ತಾಯಿ ಕೈಯಲ್ಲಿರೋ ಬಟ್ಲಲ್ಲಿರೋ ಕುಂಕುಮ ನಾನು ಯಾರಿಗೂ ಕೊಡಲ್ಲ. ಅದನ್ನು ಬಳಸೋದೇ ಅತಿ ರೇರು. ಆ ತಾಯಿ ಕೈಲಿ ಯಾವಾಗಲೂ ತಾಯಿ ಕೈ ತುಂಬ ಬಟ್ಲಲ್ಲಿ ತುಂಬ ಕುಂಕುಮ ಇರುತ್ತೆ. ಅದನ್ನು ಯಾರ ಹಣೆಗೂ ಹಚ್ಚಲ್ಲ. ತುಂಬ ಯಾರಿಗೆ ಸಮಸ್ಯೆ ಇದೆ, ಇವ್ರು ಇಲ್ಲಿಂದ ಹೋಗ್ಬೇಕಾದ್ರೆ ಯಾರಿಗೆ ಸಮಸ್ಯೆ ಆಗುತ್ತೆ ಅಂತೀವಿ, ಅವ್ರಿಗೆ ಮಾತ್ರ ಹಚ್ತೀವಿ. ಅವಶ್ಯಕತೆ ಇದ್ದವ್ರಿಗೆ ಮಾತ್ರ ಕಳಿಸ್ತೀವಿ. ಅವಾಗ ಆ ಶಕ್ತಿ ಅವರಿಂದ ಇರುತ್ತೆ ಅಂತ ಕಾಯುತ್ತೆ ಅವರಿಂದೆ. ಸೂಪರ್. ಸೊ ವೀಕ್ಷಕರೇ, ಇದೊಂದು ತುಂಬ ಅವರು ಲಾಯರು, ಅವ್ರ ಕುಟುಂಬಕ್ಕೇ ಈ ಥರ ತೊಂದರೆ ಆಗೋಗಿತ್ತು. ಅವರು ತುಂಬ ಹೆಚ್ಚಾಗಿ ನಾವು ಯಾರ ಮುಂದೆ ಬೇಕೋ ಮಾತಾಡ್ತೀವಿ, ಯಾರು ಏನು ಬೇಕೋ ಹೇಳ್ಕೊಳ್ಳಿ, ನಾ ಇಡೀ ಫ್ಯಾಮಿಲಿ ನಮ್ಮ ತಾಯಿನ ಜೊತೆ ಕರ್ಕೊಂಬಂದು ಮಾತಾಡಿಸಿನಿ ಅಂತ ಹೇಳಿದ್ರು. ಯಾಕಂದರೆ ಅಷ್ಟು ಬೆನಿಫಿಟ್ ಒಳ್ಳೇದಾಗೈತೆ. ಯಾಕಂದರೆ ಅವ್ರ ತಾಯಿನೇ ಕಳ್ಕೊಳ್ಳೋ ಸ್ಟೇಜಲ್ಲಿ ಇದ್ದಿದ್ದು ಒಂದು ಪರಿಸ್ಥಿತಿ. ಅಲ್ಲಿಂದ ಆಚೆಗೆ ಬಂದವರು ಇವತ್ತು ತುಂಬ ಚೆನ್ನಾಗಿದ್ದೀವಿ ನಮ್ಮ ಕುಟುಂಬ. ಅದಕ್ಕೆಲ್ಲ ಕಾರಣ ರಾಜನ್ ತಿಮ್ಮಯ್ಯ ಅವರು ಅಂತ ಅವರು ಹೇಳ್ತಾವ್ರೆ. ಎಜುಕೇಟೆಡ್ಡು, ಆಲ್ಮೋಸ್ಟು ಇದನ್ನೆಲ್ಲ ನಂಬಿಕೆ ಇಲ್ಲದೆ ಇರೋವಂಥ ಒಂದು ಸ್ಟೇಜಲ್ಲಿ ಇರೋವಂಥ ಜನ. ಯಾಕಂದರೆ ಅವ್ರ ತಂದೆಯವರು ಕೂಡ ಅವುಗಳನ್ನ ನಂಬ್ತಾ ಇರಲಿಲ್ಲ ಅಂತ ಹೇಳಿದ್ರು. ಬಟ್ ಇವಾಗ ಆಗಿದ್ದ ಎಫೆಕ್ಟ್ಗಳನ್ನ ಸರಿ ಆದ ಮೇಲೆ ಹೆಂಗಿದು ಆಸ್ಪತ್ರೆಯಲ್ಲಿ ಆಗದೆ ಇರೋದು ಇಲ್ಲ ಆಯಿತು, ಮತ್ತು ಇಲ್ಲೇನೋ ಐತೆ. ಹಾಗಾಗಿ ಇವ್ರ ಮೇಲೆ ಅವರು ನಂಬಿಕೆ 100% ಸಂಪೂರ್ಣವಾಗಿ ನಂಬಿದ್ದಾರೆ. ಸೊ ಆ ವಿಚಾರ ನಿಮ್ಮ ಮುಂದೆ ಮಾತಾಡಿದ್ದಾರೆ. ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಇದೇ ಥರ ರಿಸಲ್ಟ್ಗಳಿರೋವು, ಕೆಲವೊಂದು ಅನುಭವದಲ್ಲಿ ಬೇರೆ ಬೇರೆ ವಿಚಾರಗಳು ಅವರಲ್ಲಿ ಏನಿದೆ ಅವುಗಳ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ ವೀಕ್ಷಕರೇ.